ನಮಗೆಲ್ಲ ಗೊತ್ತಾಗಿ ಪ್ರತಿ ವರ್ಷ ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಉಳಿದೆಲ್ಲ ಕಾರ್ಯಕ್ರಮದ ಜೊತೆಗೆ ಒಬ್ಬ ಸಾಧಕರನ್ನ ಅಥವಾ ಸಮಾಜ ಸೇವಕರ ಸನ್ಮಾನ ಮಾಡೋ ರೂಢಿ ಇದೆ. ಈ ಬಾರಿ ಸಿದ್ದಾಪುರದಲ್ಲೊಂದು ಸೇವಾ ಆಶ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ವಿಶೇಷ ಅಂದ್ರೆ ಈ ಅನಾಥರನ್ನು ನೀವೆಲ್ಲ ನೋಡಿರ್ತೀರಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಬಸ್ ಸ್ಟಾಪ್ ಅಲ್ಲಿ ಯಾರ್ದು ದಿಕ್ಕಿಂದ ಬಿದ್ದಿರ್ತಾರಲ್ಲ, ಈ ವೃದ್ಧಾಶ್ರಮದಲ್ಲಿ ಏನಾಗುತ್ತೆ, ಬೇರೆಯವ್ರು ಬಂದು ಬಿಡ್ತಾರೆ. ಇವ್ರು ಹಾಗಲ್ಲ, ಎಲ್ಲಿ ಬಿದ್ದಿರ್ತಾರೆ ಅವ್ರಿಗೆ ಗೊತ್ತಾದ ಕೂಡ ಹೋಗಿ ಅವ್ರನ್ನ ಸ್ವತಃ ಕರ್ಕೊಂಡ್ಬಂದು ಇವ್ರು ಸೇವೆ ಮಾಡ್ತಾರೆ. ಇಬ್ರು ಅವಿರತವಾಗಿ ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ನೀವು ಒಂದ್ಸರಿ ಸಿದ್ದಾಪುರಕ್ಕೆ ಹೋದ್ರೆ ಅಲ್ಲಿ ಹೋಗ್ಬೇಕು, ಎಂತ ದೊಡ್ಡ ಸೇವೆ ಇವರಿಂದ ಆಗ್ತಾ ಇದೆ ಅಂತ ಹೇಳಿ. ಆ ಪರಮಾತ್ಮ ನಿಜವಾದ ಪೂಜೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಈ ಒಂದು ವೇದಿಕೆಯಲ್ಲಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಶ್ರೀ ವರಮೂರ್ತಿ ಮಹಾಗಣಪತಿ ದೇವರು ಆದರ್ಶ ನಗರ ಸಿರ್ಸಿ 2026 ರಥಸಪ್ತಮಿ ಆಚರಣೆಯಲ್ಲಿ ಸನ್ಮಾನ ಪತ್ರ. ಶ್ರೀಯುತ ನಾಗರಾಜ್ ನಾಯ್ಕರವರೇ, ಯುವಶಕ್ತಿಯ ಸಮರ್ಪಕ ಬಳಕೆಯಿಂದ ಅನಾಥರ ಬಂಧುವಾಗಿ ಅನಾಥರ ಬಾಳಿಗೆ ಬೆಳಕು ನೀಡುತ್ತಿರುವ ಡಾಕ್ಟರ್ ನಾಗರಾಜ್ ನಾಯ್ಕರವರೇ, ಸಿರ್ಸಿ ತಾಲೂಕಿನ ಮತ್ತಿಘಟ್ಟದಲ್ಲಿ ಜನಿಸಿದ ತಾವು ಬಾಲ್ಯದಲ್ಲಿ ಹೆತ್ತ ಅಮ್ಮನನ್ನು ಕಳೆದುಕೊಂಡು ಅನಾಥರಾದ ಕಹಿ ಅನುಭವವನ್ನೇ ಸವಾಲಾಗಿ ಸ್ವೀಕರಿಸಿ ಸಿದ್ದಾಪುರ ತಾಲೂಕಿನ ಮಗದೂರ ಗ್ರಾಮದಲ್ಲಿ ಪ್ರಚಲಿತ ಎಂಬ ಹೆಸರಿನಲ್ಲಿ ಅನಾಥರಿಗೆ ಆಶ್ರಮಧಾಮ ಸ್ಥಾಪಿಸಿ ನಂತರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದ ಈಗಿನ ರೂವಾರಿಗಳಾಗಿ ಆಶ್ರಯ ಇಲ್ಲದ ಅನೇಕ ಅನಾಥರಿಗೆ ಆಶ್ರಯ ತೊಟ್ಟಿಲಾಗಿ ಸಮಾಜ ಸೇವೆ ಮೂಲಕ ತಾವು ಪುನೀತರಾಗಿದ್ದೀರಿ. ಇವರಾರು ರಕ್ತ ಕೊಂಡು ಹುಟ್ಟಿದವರಲ್ಲ, ಒಡ ಹುಟ್ಟಿದವರು ಅಲ್ಲ. ರಕ್ತ ಹಂಚಿಕೊಂಡು ಮಕ್ಕಳಿಂದ ದೂರವಾದ ಅನಾಥರಿಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಿದ್ದೀರಿ. ಸುಲಭದ ಕೆಲಸಕ್ಕೆ ಜಗತ್ತೇ ಸಾಥ್ ನೀಡುತ್ತದೆ, ಆದರೆ ಇಂಥ ಸವಾಲಿನ ಕೆಲಸಕ್ಕೆ ಇತಿಹಾಸ ಕಾಯುತ್ತಿರುತ್ತದೆ ಎಂಬ ಉಕ್ತಿಗೆ ಅನ್ವರ್ಥಕರಾಗಿ ಅನಾಥರ ಸೇವೆಯ ಮೇಲ್ಪಂಕ್ತಿಯಲ್ಲಿದ್ದೀರಿ. ರಸ್ತೆಯ ಬದಿಯಲ್ಲಿ, ಬಸ್ ನಿಲ್ದಾಣದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವ ಅನಾಥರನ್ನು ಆಶ್ರಮಕ್ಕೆ ಕರೆತಂದು ಅವರ ಪಾಲನೆ ಪೋಷಣೆ ಮಾಡುತ್ತಿರುವ ತಮ್ಮ ಕಾರ್ಯ ಶ್ಲಾಘನೀಯ, ಅಭಿನಂದನೀಯ. ಊರೂರು ಸುತ್ತಾಡಿ ಸುಸ್ತಾಗುತ್ತಿರುವವರು ಇರುವುದು ತಮ್ಮ ಸ್ವಾರ್ಥಕ್ಕಲ್ಲ, ತಮ್ಮ ಜೀವನದ ಸಾರ್ಥಕತೆಗೆ ಎಂಬುದನ್ನು ತಮ್ಮ ಸೇವಾ ವಿವರದ ಪುಟಗಳಿಂದ ಸಾಕ್ಷೀಕರಿಸಿದ್ದೀರಿ. ಇಂತಹ ಸವಾಲಿನ ಸೇವದ ಸೂತ್ರಧಾರಿಗಳಾಗಿ ಅನಾಥ ರಕ್ಷಕರ ಎಂಬ ಬಿರುದಿನೊಂದಿಗೆ ಇಂದಿನ ಅನಾಥರ ಸೂರ್ಯ ಎಂಬ ನಾಮವನ್ನು ನಿಮ್ಮ ನಾಮಧೇಯದೊಂದಿಗೆ ಸೇರ್ಪಡಿಸಿಕೊಳ್ಳಲು ಅತ್ಯಂತ ಹರ್ಷವೆನಿಸುತ್ತದೆ. ಅನಾಥರ ಆರೈಕೆಗೆ ಸ್ವಲ್ಪವೂ ಅಸಹ್ಯ ಪಡದೆ ನಿರ್ಮಲ ಮನಸ್ಸಿನಿಂದ ಶುಶ್ರೂಷೆ ಮಾಡುವ ತಮ್ಮ ಪ್ರೀತಿಯ ಕಾಯಕ ಇದೊಂದು ತಮ್ಮ ಸೌಭಾಗ್ಯ ಎಂಬ ನಿಮ್ಮ ನಿಸ್ವಾರ್ಥ ಭಾವಕ್ಕೆ ಸಾಟಿಯಾವುದು ಯಾವುದೂ ಇಲ್ಲ. ಅನಾಥರ ಸೇವೆಯ ಪುಣ್ಯತಮ ಕೆಲಸವೆಂದು ಭಾವಿಸುತ್ತಿರುವ ತಮ್ಮ ಈ ಕೈಂಕರ್ಯಕ್ಕೆ ಧರ್ಮಪತ್ನಿ ಮಮತಾರವರು ಕೂಡ ಮಮತೆಯಿಂದ ಕೈ ಜೋಡಿಸುತ್ತಿರುವುದು ಪ್ರಶಂಸನೀಯ, ಅನುಕರಣೀಯ. ಇಂತಹ ಅನಾಥಾಶ್ರಮ ನಡೆದಿರುವುದು ಯಾವುದೇ ಸುಸ್ಥಿರ ಆರ್ಥಿಕ ಮೂಲಗಳಿಂದಲ್ಲ, ತಮ್ಮ ಸ್ವಂತ ಖರ್ಚಿನಿಂದ ಹಾಗೂ ಆಗೊಮ್ಮೆ ಈಗೊಮ್ಮೆ ಸಿಗುವ ದಾನಿಗಳ ಸಹಕಾರದಿಂದ ಪೊಲೀಸ್ ಹಾಗೂ ಆಸ್ಪತ್ರೆಗಳ ಸಹಭಾಗಿತ್ವದಲ್ಲಿ ಎಂದು ತಮ್ಮ ಅನಾಥಾಶ್ರಮದ ವಿವರ ಪಡೆಯುವಾಗ ಕಂಡುಬಂದ ಸಂಗತಿಯಾಗಿದ್ದು, ಈ ಆಶ್ರಮ ನಡೆಸುವಲ್ಲಿ ಉದಾರ ದಾನಿಗಳ ಸಹಕಾರ ಅಗತ್ಯವಿದೆ ಎಂಬುದು ತಮ್ಮ ಅಪೇಕ್ಷೆಯಾಗಿದ್ದು, ಈ ಪವಿತ್ರತಮ ಕಾರ್ಯಕ್ಕೆ ಬೇಕಾದ ಎಲ್ಲ ರೀತಿಯ ಸಂಪನ್ಮೂಲವನ್ನು, ಆರೋಗ್ಯ, ಆನಂದವನ್ನು ತಮ್ಮ ಕುಟುಂಬಕ್ಕೆ ದಯಪಾಲಿಸಿ ಅನಾಥರಿಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯ ತಮ್ಮದಾಗಲಿ. ಸನ್ಮಂಗಲಾಗಿ ಭಾವಿಸುವ ಆಡಳಿತ ಮಂಡಳಿ ಮತ್ತು ಭಕ್ತ ವೃಂದದವರು, ಆದರ್ಶ ನಗರ ಗ್ರಾಮದಲ್ಲಿ ಹುಟ್ಟಿದವನು. ನಾನು ಹುಟ್ಟಿ 14ನೇ ದಿವಸಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ಹಳ್ಳಿ ಜನ ಫೋಟೋ ಮಾಡ್ತಾ ಇರಲಿಲ್ಲ, ನಮ್ಮ ತಾಯಿ ಮುಖನೇ ನಾನು ನೋಡಿಲ್ಲ. ನಮ್ಮ ತಾಯಿ ಹೇಗಿತ್ತು ಅಂತ ಗೊತ್ತಿಲ್ಲ ನನಗೆ. ನಂತರ ನಮ್ಮ ತಂದೆಯವರು ಅನುಕೂಲ, ನಮ್ಮ ತಂದೆ ಇನ್ನೊಂದು ಮದುವೆ ಆದರೂ ನಮ್ಮದು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಸ್ಟಾರ್ಟ್ ಆಯಿತು. ನಮಗೆ ತುಂಬ ನಮ್ಮ ಮರ್ಡರ್ ಮಾಡೋದಕ್ಕೆ ಸಹಿತ ಪ್ರಯತ್ನ ಮಾಡಿದ್ರು. ಹಾಗಾಗಿ ನಾನು ಮನೆ ಬಿಟ್ಟು ಹೋಗಿ, ಸಣ್ಣಿರುವಾಗ ಮನೆ ಬಿಟ್ಟು ಹೋಗಿ ಉಡುಪಿ ಮಠದ ವರಾಂಡದಲ್ಲಿ ಮಲಗ್ತಾ ಇದ್ದೆ ಉಡುಪಿಯಲ್ಲಿ. ಅಲ್ಲಿ ರಸ್ತೆ ಮೇಲೆ ಓಡಾಡ್ತಾ ಇದ್ದೆ ಉಡುಪಿಯಲ್ಲಿ. ಹೀಗೆ ರಸ್ತೆ ಮೇಲೆ ಓಡಾಡ್ತಾ
ಈ ಅನಾಥರಾಗಿ ಏನೋ ಈಗ ಎಲ್ಲ ಮೆಂಟಲ್ ಆಗಿ ಏನು ತಿರುಗಾಡ್ತಾರೆ, ಅದೇ ಥರ ನಾನು ತಿರುಗಾಡ್ತಾ ಇದ್ದೆ ಸಣ್ಣವನಿದ್ದಾಗ. ನಂತರ ಅಲ್ಲಿ ಹೋಟೆಲ್ನಲ್ಲೆಲ್ಲ ಕೆಲಸ ಮಾಡಿ ನಂತರ ಅಲ್ಲಿ ಕೆಲವು ಪತ್ರಕರ್ತರು ಟೀ ಕುಡಿಯೋದಕ್ಕೆ ಬರ್ತಾ ಇದ್ರು, ಅವ್ರದ್ದೆಲ್ಲ ಪರಿಚಯ ಮಾಡ್ಕೊಂಡು ನನಗೆ ಬರೆಯೋ ಹವ್ಯಾಸ ಇತ್ತು. ನನಗೆ ಯಾರೂ ಆಧಾರ ಇರಲಿಲ್ಲ, ಕಣ್ಣೀರು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿರಲಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಅನಾರೋಗ್ಯ ಒಂದು ಕಡೆ ಅನಾರೋಗ್ಯ ಕಾಡ್ತಾ ಇತ್ತು, ಜಾಯಿಂಟ್ ಪೇನ್ ಅಂತೇಳಿ. ಹೀಗೆ ಅಲ್ಲಿ ಕೆಲವೊಬ್ಬರ ಪತ್ರಕರ್ತರು ಪರಿಚಯ ಮಾಡಿಕೊಂಡು ಅವ್ರ ಮೂಲಕ ಪತ್ರಿಕೋದ್ಯಮ ಮುಗಿಸ್ಕೊಂಡು ನನಗೆ ಈ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಯಾರು ಕಂಡ್ರೆ ಅಳು ಬರೋದು, ಅವರಿಗೇನೋ ನಾನು ಮಾಡಬೇಕು, ಈ ಅನಾಥರ ಸೇವೆ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ. ಯಾಕೆಂದರೆ ನಾನು ಕೂಡ ಅನಾಥನಾಗಿದ್ದೆ. ಅನಾಥರ ಸೇವೆ ಮಾಡಬೇಕು ಅನ್ನೋಂಥ ಆಸೆಗೋಸ್ಕರ ನಾವು ನಮ್ಮ ಮನೆಯವರಿಗೆ ಹೇಳಿದೆ 12 ವರ್ಷದಿಂದ ಇಲ್ಲೇ ಶಿರ್ಸೆಯಲ್ಲಿ. ಕೊನೆಗೆ ನಾವು ಶಿರ್ಸೆಯಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ನನ್ನ ಉದ್ದೇಶ ಏನಂದ್ರೆ ಒಂದು 10 ಜನರಿಗೆ ನಾವು ಸೇವೆ ಮಾಡಬೇಕು ಅಂತ ಇತ್ತು. ಒಂದು 10 ಜನರ ಸೇವೆ ಮಾಡಬೇಕು, ನಾವು ನನ್ನಂತ ಒಂದು 10 ಜನರಿಗೆ ಸೇವೆ ಮಾಡಬೇಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ನಾವು ಇದು ಮಾಡಿದ್ವಿ. ಅದು ಒಬ್ಬರನ್ನ ಕರ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಅದು ಬೆಳೀತಾ ಈ ಕೊರೋನಾ ಸಮಯದಲ್ಲಿ ಬಹಳಷ್ಟು ಜನ ನಮ್ಮ ಆಶ್ರಮಕ್ಕೆ ಬಂದರು. ಈ ಪೊಲೀಸರಿಗೆ ಗೊತ್ತಾಯಿತು, ಸಾರ್ವಜನಿಕರಿಗೆ ಗೊತ್ತಾಯ್ತು ನಾವು ಈ ಥರ ಒಂದು ಆಶ್ರಮ ಮಾಡಿದ್ದೇವೆ ಅಂತೇಳಿ. ಆವಾಗ ಒಬ್ಬೊಬ್ಬರನ್ನೇ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಹಳಷ್ಟು ಜನ ಅವರ ಸಂಬಂಧಿಕರನ್ನು ಹುಡುಕಿ ಕಳಿಸ್ಕೊಟ್ಟಿದ್ದೇವೆ. 100 ಜನರಿಗೆ ಅವ್ರ ಸಂಬಂಧಿಕರು ಹುಡುಕಿ ಕಳಿಸ್ಕೊಟ್ಟಿದ್ದೇವೆ. ಹಾಗೆ 100 ಜನ ಡೆತ್ ಆಗಿದ್ದಾರೆ, ತೀರ್ಕೊಂಡಿದ್ದಾರೆ. ಅವರಿಗೂ ಕೂಡ ನಾವಿಲ್ಲೇ ನಮ್ಮ BPL ಎಲ್ಲ ಸಹಕಾರದಲ್ಲಿ ಇಲ್ಲಿ ನೆಮ್ಮದಿ ಕುಟೀರಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಅವರು ತೀರ್ಕೊಂಡವರಿಗೆ ಅವರ ಒಂದು ಮಗನ ಸ್ಥಾನದಲ್ಲಿದ್ದು ನಾನು ಅಂತ್ಯಕ್ರಿಯೆ ಮಾಡ್ತಾ ಇದ್ದೇವೆ. ಹೀಗೆ ನನಗೂ ಅನಾರೋಗ್ಯ ಇದೆ, ನನಗೆ ಸರಿಯಾಗಿ ಕುತ್ತಿಗೆ ತಿರ್ಸೋದಕ್ಕಾಗಲ್ಲ. ಇಲ್ಲಿ ಹಿಡ್ಕೊಂಡಿದೆ ಕುತ್ತಿಗೆ, ಅದ್ರ ಜೊತೆಗೆ ಡಯಾಬಿಟಿಕ್ ಬೇರೆ ಸಮಸ್ಯೆಗಳಿದೆ. ಅನಾರೋಗ್ಯ ಮತ್ತಲ್ಲ ನಮ್ಮ ಕೈಲಾಗಿದ್ದ ಸೇವೆನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮನೆಯವರು ನನಗೆ 12 ವರ್ಷದಿಂದ ಅವಳು ನನ್ನ ಜೊತೆಗೆ ನಿಂತ್ಕೊಂಡು ನನಗಿಂತ ಜಾಸ್ತಿ ಸೇವೆ ಅವಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಕಟಿಂಗು, ಸೇವಿಂಗು ಇದೆಲ್ಲ ಪ್ರತಿಯೊಂದು ಅವಳೇ ಮಾಡೋದು. ಯಾಕಂದ್ರೆ ನಮಗೆ ಇನ್ನು ಸರ್ಕಾರದಿಂದ ಯಾವುದೇ ಅನುದಾನ ಯಾವುದೂ ಇಲ್ಲ. ನಾವು ಬೆಳಿಗ್ಗೆ ಎದ್ರೆ ಮೈಕ್ ಹಾಕೊಂಡು ಹಳ್ಳಿಗೆಲ್ಲ ಹೋಗಿ ಏನೋ ಸಂಗ್ರಹ ಮಾಡಿಕೊಂಡು ಬಂದು ನಡೆಸೋದು. ಇದೊಂದು ನಮ್ಮ ಕರ್ತವ್ಯ, ಒಂದು ಸಮಾಜಕ್ಕೆ ನಮ್ದೊಂದು ಕೊಡುಗೆ ಅಂತ ನಾವು ಮಾಡ್ಬೇಕು. ನಾವು ದೇಶ ಸೇವೆ ಅಂತ ನಾವು ಮಾಡ್ತಾ ಇದ್ದೇವೆ. ನೀವು ಕರೆದು ನಮಗೆ ಇಲ್ಲಿ ಸನ್ಮಾನಿಸಿ ಗೌರವಿಸಿ ನಮಗೆ ಈ ಪ್ರೋತ್ಸಾಹ ನೀಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಹಾಗೆ ನಾನು ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮ್ಮ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.